Hi dear students, in the last session we discussed about biological classification introduction and then Aristotle's method of classification. After that, 2 kingdom classification, 3 kingdom classification, 4 kingdom classification and finally 5 kingdom classification. R.H. Whittaker's classification and the criteria for giving a 5 kingdom classification explained by R.H. Whittaker. These all things have been discussed in the earlier class. We'll move to the merits and demerits of R.H. Whittaker's classification. We'll take up the first one. Merits of 5 kingdom classification are R.H. Whittaker's classification. So here we'll find the most important one, that is, in R.H. Whittaker's classification, it follows the natural way of classification. So that means they possess important natural features that is observable easily. So ನಾವೇನು ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ, ಹಾಗೆ ಅದಕ್ಕೆ ಒಂದು ಪ್ರೂಫ್ ಇರೋ ಥರ ಆಗಿರ್ಬೋದು, ಹಾಗೆ ಅದರದ್ದು ಮಾರ್ಫಾಲಜಿ ನೋಡ್ತಾ ಇದ್ದೀವಿ, ಈ ಥರ ನೆಕ್ಸ್ಟು ಫಿಸಿಯಾಲಜಿ ನೋಡ್ತಾ ಇದ್ದೀವಿ, ಅನಾಟಮಿನ ನೋಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನಮಗೆ ಕಣ್ಣಿಗೆ ಕಾಣೋ ಥರ ಯಾವ್ಯಾವ ಕ್ಯಾರೆಕ್ಟರ್ಸ್ ಇತ್ತು, ನ್ಯಾಚುರಲ್ ಆಗಿ ಇದ್ದಂಥವು, ಓಕೆನಾ. ಸೊ ಅದನ್ನೆಲ್ಲದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರಿಂದ ಇದನ್ನು ಇಟ್ ಫಾಲೋಸ್ ದ ನ್ಯಾಚುರಲ್ ಕ್ಲಾಸಿಫಿಕೇಶನ್ ಪ್ರೋಸೆಸ್ ಅಂತ ಹೇಳ್ತೇವೆ. ಸೊ ಇಯರ್ ಮೆರಿಟ್ಸ್, ಇನ್ ಮೆರಿಟ್ ಫಸ್ಟ್ ನ್ಯಾಚುರಲ್ ಕ್ಲಾಸಿಫಿಕೇಶನ್ ಅಂತ ಕೂಡ ಕರಿತೇವೆ. And next important merit is it explains the arrangement of organisms in a phylogenetic order. So it explains the organisms and arrangement of organisms in phylogenetic order. So here phylogenetic order of arrangement of organisms. How you will say that phylogenetic order of arrangement of organisms? We need to conclude the phylogenetic order of arrangement in this. So here R.H. Whittaker explains the complexity of organism, that is prokaryotic to eukaryotic, simple to complex, unicellular to multicellular. ಸೊ ಈ ಥರ ಚಿಕ್ಕದ್ರಿಂದ ದೊಡ್ಡದಕ್ಕೆ ಅಥವಾ ಪ್ರೊಕ್ಯಾರಿಯೋಟಿಕ್ ನೇಚರಿಂದ ಯುಕ್ಯಾರಿಯೋಟಿಕ್ ನೇಚರ್ಗೆ, ಸಿಂಪಲ್ ಆರ್ಗ್ಯಾನಿಸಮ್ಸಿಂದ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಆ್ಯಂಡ್ ಆಲ್ ದ ಆರ್ಗ್ಯಾನಿಸಮ್ಸ್ ಆರ್ ಎವಾಲ್ವ್ ಫ್ರಮ್ ಪ್ರೀವಿಯಸ್ ಒನ್ ಅಂತ ಕೂಡ ಹೇಳಿದ್ದಾರೆ, ಓಕೆನಾ. ಸೊ ಈಗ ನೀವೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಒಂದು ಪರ್ಟಿಕ್ಯುಲರ್ ಸೆಲ್ಲಿನ ಎಕ್ಸಾಂಪಲ್ ತೊಗೊಳ್ಳೋಣ, ತುಂಬ ನಿಮ್ಗೆ ಬೇಗ ಈಸಿಯಾಗಿ ಅರ್ಥ ಆಗ್ತದೆ. ಸೊ ಒನ್ ಎಕ್ಸಾಂಪಲ್ ದಟ್ ಈಸ್ ಇನ್ ಅಮೀಬಾನ ಎಕ್ಸಾಂಪಲ್ ತಗೊಳ್ಳಿ. ಫಸ್ಟು ಎಕ್ಸ್ಕ್ರೀಷನ್ ಅನ್ನೋ ಪ್ರೋಸೆಸ್ ನಿಮಗೆ ಗೊತ್ತು, ಓಕೆನಾ. ಎಲಿಮಿನೇಷನ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಎಕ್ಸ್ಕ್ರೀಷನ್. ಇನ್ ಕೇಸ್ ಆಫ್ ಅಮೀಬಾ, ಎಕ್ಸ್ಕ್ರೀಷನ್ ಟೇಕ್ಸ್ ಪ್ಲೇಸ್ ಬೈ ಸಿಂಪಲ್ ಡಿಫ್ಯೂಷನ್ ಮೆಕ್ಯಾನಿಸಮ್, ಸಿಂಪಲ್ ಡಿಫ್ಯೂಷನ್ ಪ್ರೋಸೆಸ್, right. So after that, a simple diffusion, the next type of cells which came to the higher level organism, ಅಮೀಬಾ ಆದಮೇಲೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಬಂತಲ್ಲ, ಅಲ್ಲೆಲ್ಲ ನೋಡಿದಾಗ ನಿಮಗೆ ಫ್ಲೇಮ್ ಸೆಲ್ಸ್ ಅಂತ ಬಂದಿದೆ, ಆಯಿತಾ. ಫ್ಲ್ಯಾಟ್ ವರ್ಮ್ಸಲ್ಲಿ ಫ್ಲೇಮ್ ಸೆಲ್ಸ್ ಅಂತೇಳಿ ಬಂದಿದೆ. ಸೊ ಇಲ್ಲಿ ನೋಡಿ, ಒಂದು ಸೆಲ್ ಇದೆ ಅಮೀಬಾನಲ್ಲಿ, ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ ಅಲ್ವಾ, ಒಂದೇ ಒಂದು ಸೆಲ್ ಇದೆ. ಆ ಒಂದು ಸೆಲ್ಲಲ್ಲಿ ಡಿಫ್ಯೂಷನ್ ಅನ್ನೋ ಪ್ರೋಸೆಸ್ಸಿಂದ ಎಲಿಮಿನೇಟ್ ಆಗ್ತಾ ಇದೆ ವೇಸ್ಟ್ ಪಾರ್ಟಿಕಲ್ಸು. ಹಾಗೆಯೇ ಫ್ಲ್ಯಾಟ್ ವರ್ಮ್ಸ್ಗೆ ತಗೊಂಡಾಗ ಅದೊಂದು ನೆಕ್ಸ್ಟ್ ಲೆವೆಲ್ ಆರ್ಗ್ಯಾನಿಸಮು, ಟಿಶ್ಯೂ ಗ್ರೇಡ್ ಆಫ್ ಆರ್ಗನೈಸೇಷನ್ ಇದೆ ಅದರಲ್ಲಿ. ಅಲ್ಲಿ ಬಂದಾಗ ಸೆಲ್ಸು, ಒಂದು ಪರ್ಟಿಕ್ಯುಲರ್ ಸೆಲ್ ಇದೆ, ಅದನ್ನೇನಂತ ಹೇಳ್ತೀವಿ, ಫ್ಲೇಮ್ ಸೆಲ್ ಅಂತ ಕರಿತೀವಿ. ದ ಫ್ಲೇಮ್ ಸೆಲ್ ಪರ್ಫಾರ್ಮ್ಸ್ ದ ಎಕ್ಸ್ಕ್ರೀಷನ್ ಪ್ರೋಸೆಸ್ ಇನ್ ಕೇಸ್ ಆಫ್ ಫ್ಲ್ಯಾಟ್ ವರ್ಮ್ಸ್. ಹಾಗೆ ನೆಕ್ಸ್ಟ್ ಥರ್ಡ್ ಟೈಪ್ ಬರೋಣ, ನೆಫ್ರೋಸ್ಟೋಮ್ ಸೆಲ್ಸ್ ಅಥವಾ ನೆಕ್ಸ್ಟ್ ನೆಫ್ರೀಡಿಯಲ್ ಸೆಲ್ಸ್ ಅಂತ ತಗೊಳ್ಳೋಣ. ಇನ್ ಕೇಸ್ ಆಫ್ ಅರ್ಥ್ ವರ್ಮ್, in case of earthworm,
there will be a cells called as nephridial cells. And you are going to discuss about nephridial cells in the coming chapters. Structural organization in animals ಅಂತ ಸೆಕೆಂಡ್ ಯೂನಿಟ್ ಇದೆ, ಅಲ್ಲಿ ಮತ್ತೆ ಓದ್ತೀರಾ ಅದನ್ನ. ಡಿಫ್ರೆಂಟ್ ಟೈಪ್ ಆಫ್ ನೆಫ್ರಿಡಿಯಲ್ ಸೆಲ್ಸ್ ಆರ್ ದೇರ್ ಅಂತೇಳಿ ಅದನ್ನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಿದೆ. ನೆಫ್ರಿಡಿಯಲ್ ಸೆಲ್ಸ್ ಆರ್ ದೋಸ್ ವಿಚ್ ಫಾರ್ಮ್ಸ್ ಅ ಎಕ್ಸ್ಕ್ರೀಷನ್ ಇನ್ ಅರ್ಥವಮ್. ಅರ್ಥವಮ್ ಯಾವುದಕ್ಕೆ ಬರುತ್ತೆ? ಅನ್ನೆಲಿಡ ಅನ್ನೋ ಒಂದು ಫೈಲಾಗೆ ಬರ್ತದೆ. ಓಕೆನಾ, ಅಲ್ಲಿ ಆಯಿತು. ನೆಕ್ಸ್ಟ್ ನೋಡಿ, ಅಪ್ ಟು ಇಯರ್ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಇದೆ. ಆ್ಯಂಡ್ ನೆಕ್ಸ್ಟು ಒಂದೊಂದು ಸೆಲ್ಲು ಒಂದೊಂದು ಫಂಕ್ಷನ್ನ ಮಾಡ್ತಾ ಇದೆ ಅಂತ ಹೇಳಿದ್ದೀವಿ. ಇಲ್ಲಿ ಒಂದೇ ಸೆಲ್ಲಲ್ಲಿರೋ ಸಿಂಪಲ್ ಡಿಫ್ಯೂಷನ್ ಮೆಕ್ಯಾನಿಸಮು ಎಕ್ಸ್ಕ್ರೀಷನ್ ಪ್ರೋಸೆಸ್ಗೆ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ಬರೋಣ ನಾವು ಆರ್ಥ್ರೋಪೋಡ. ಯಾವುದಾದ್ರೂ ಒಂದು ಇನ್ಸೆಕ್ಟ್ನ ಎಕ್ಸಾಂಪಲ್ ತಗೊಳ್ಳೋಣ. ಇನ್ಸೆಕ್ಟು ಎಕ್ಸಾಂಪಲ್ ಕಾಕ್ರೋಚ್ ತಗೊಳ್ಳೋಣ. ಓಕೆ, ಇನ್ ಕಾಕ್ರೋಚ್ ಮಾಲ್ಫೀಜಿಯನ್ ಟ್ಯೂಬ್ಯೂಲ್ಸ್ performs excretion. So Malpighian tubules are a type of tissues, a thread-like structure present in the digestive tract. ಅಂದರೆ ಅಲ್ಲಿ ಒಂದು ಏನು ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ, ಅಲ್ಲೇ ಒಂದು ಹತ್ರ ಸ್ಟಮಕ್ ಮತ್ತು ಗಿಜಾರ್ಡ್ಸ್ ಅಂತೆಲ್ಲ ಒಂದು ಸ್ಟ್ರಕ್ಚರ್ ಬರ್ತದೆ, ಅಲ್ಲಿ ಇದೆ ಮಾಲ್ಫೀಜಿಯನ್ ಟ್ಯೂಬ್ಯೂಲ್ಸ್ ಅಂತೇಳಿ. ಆ್ಯಂಡ್ ದೋಸ್ ಮಾಲ್ಫೀಜಿಯನ್ ಟ್ಯೂಬ್ಯೂಲ್ಸ್ ಪರ್ಫಾರ್ಮ್ಸ್ ಅ ಎಕ್ಸ್ಕ್ರೀಷನ್. ಸೊ ಇಲ್ಲಿ ನೋಡಿ, ಸೆಲ್ಸ್ ಆಯಿತು ಮತ್ತು ಟಿಶ್ಯೂಗೆ ಬಂದಿದೆ ಅಲ್ವಾ. ಸೊ ನೆಕ್ಸ್ಟ್ ನೋಡೋಣ, ಫಿಫ್ತ್ ಒನ್ ಬರೋಣ. ವಾಟರ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂತ ಇದೆ. ಎಲ್ಲಿ? ಎಕೈನೋಡರ್ಮೆಟಾ ಎಕ್ಸಾಂಪಲ್ಸ್ ತೊಗೊಂಡ್ರೆ, ಎಕೈನೋಡರ್ಮೆಟಾ, ಅದರಲ್ಲಿ ಸ್ಟಾರ್ ಫಿಶ್ ಅವನ್ನೆಲ್ಲ ತೊಗೋಬೋದು ನೀವು ಎಕ್ಸಾಂಪಲ್ನ. ಎಕೈನೋಡರ್ಮೆಟಾದಲ್ಲಿ ಅಲ್ಲೇನಾಗುತ್ತೆ, ವಾಟರ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂತ ಇದೆ. ದಟ್ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆ್ಯಂಡ್ ಎಕ್ಸ್ಕ್ರೀಷನ್ ಪ್ರೋಸೆಸ್. Absorption and excretion process is done by water vascular system present in echinoderms ಅಂತ ಹೇಳ್ತೀವಿ. So that is water vascular system. ಸೊ ನಾನು ಒಂದು ಹೇಳ್ತಾ ಇದ್ದೀನಿ ನಿಮಗೆ, ಏನಂದರೆ ಸಿಂಪಲ್ ಡಿಫ್ಯೂಷನ್ ಇದೆ, ಫ್ಲೇಮ್ ಸೆಲ್ಸ್ ಆಯ್ತು ಅದು, ಹಾಗೆ ನೆಕ್ಸ್ಟು ನೆಫ್ರಿಡಿಯಲ್ ಸೆಲ್ಸ್ ಅಂತ ಬಂದವು, ಆಮೇಲೆ ಮಾಲ್ಫೀಜಿಯನ್ ಟ್ಯೂಬ್ಯೂಲ್ಸ್ ಅಂತ ಬಂದವು, ಅದಾದಮೇಲೆ ವಾಟರ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂತ ಹೇಳಿದ್ವಿ. ಹಾಗೆ ನೆಕ್ಸ್ಟ್ ಬಂದಾಗ ಗಿಲ್ಸ್ ಅಂತ ಹೇಳ್ತೀವಿ ಫಿಶಸ್ಸಲ್ಲಿ. ಗಿಲ್ಸ್ ಆದಮೇಲೆ ಲಂಗ್ಸ್ ಬರುತ್ತೆ, ಎಕ್ಸ್ಕ್ರೀಷನ್ಗೂ ಹೆಲ್ಪ್ ಮಾಡುತ್ತೆ, ಅಂದರೆ ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟು ಆಂಫಿಬಿಯನ್ಸಲ್ಲಿ ಕಿಡ್ನಿ ಇದೆ. ಅಗೈನ್ ಅದಕ್ಕೆ ನೆಕ್ಸ್ಟ್ ಹೋದಾಗ ರೆಪ್ಟೈಲ್ಸಲ್ಲೂ ಇದೆ, ಬರ್ಡ್ಸಲ್ಲೂ ಇದೆ, ಇನ್ನು ಮ್ಯಾಮಲ್ಸಲ್ಲೂ ಕೂಡ ಇದೆ ಅಲ್ವಾ. ಸೊ ವೆನ್ ಇಟ್ ಕಮ್ಸ್ ಟು ಮ್ಯಾಮಲ್ಸ್, ಅಡ್ವಾನ್ಸ್ಡ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಆನ್ ಅರ್ತ್ ಇಸ್ ಅ ಮ್ಯಾಮಲ್. ದಟ್ ಮ್ಯಾಮಲ್ which performs excretion process with the help of a system called as excretory system. Okay, in the excretory system comprises of many organs like kidney, urethra and then urinary bladder. Like this, many different organs are compound to become synchronized to perform a excretion process. So here you can observe that in human beings there will be a advanced excretory system. So what I am going to tell you is a evolutionary pathway is observed for the formation of advanced type of excretory system. So ಇವಾಗ ನೆಫ್ರಾನ್ಸ್ ಅಂತೇಳಿ ನಮಗೆ ಸಿಂಗಲ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಹೇಳ್ತೀವಲ್ವಾ, ನೆಫ್ರಾನ್ಸ್ ಅಂತೇಳಿ. ಸೊ ಡಿಫೈನ್ ನೆಫ್ರಾನ್ ಅಂತ ಅಂದರೆ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಇಸ್ ಕಾಲ್ಡ್ ನೆಫ್ರಾನ್ ಅಂತ ಹೇಳ್ತೀವಿ. ಓಕೆನಾ, ಅಲ್ಲಿ ನೆಫ್ರಾನ್ ಸೆಲ್ಸ್ನ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಅಂತ ಹೇಳಬೇಕು ಅಂದರೆ ಪ್ರೀವಿಯಸ್ ಎಷ್ಟೆಲ್ಲ ಬೇರೆ ಬೇರೆ ಥರದ ಸೆಲ್ಸ್ ಇದ್ದಾವೆ. ವಾಟರ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಇದೆ, ಮಾಲ್ಫೀಜಿಯನ್ ಟ್ಯೂಬ್ಯೂಲ್ಸ್ ಇದೆ, ನೆಫ್ರಿಡಿಯಲ್ ಸೆಲ್ಸ್ ಇದೆ, ನೆಫ್ರೋಸ್ಟೋಮ್ಸ್ ಅಂತಲೂ ಕೂಡ ಕರಿತೀವಿ, ಇನ್ನೊಂದು ಥರದ ಗ್ರೂಪ್ ಸೆಲ್ಸು, ಫ್ಲೇಮ್ ಸೆಲ್ಸ್ ಅಂತ ಇದೆ, ಸಿಂಪಲ್ ಡಿಫ್ಯೂಷನ್. ಸೊ ನೆಫ್ರಾನ್ಸ್ ಕೂಡ ಮಾಡೋದು ಸಿಂಪಲ್ ಡಿಫ್ಯೂಷನ್ನೇ, ಬಟ್ ಅಡ್ವಾನ್ಸ್ಡ್ ಟೈಪ್ ಆಗಿ ಮಾಡ್ತಾಯಿದೆ. So you can observe that a phylogenetic order of arrangement of organisms is observed in case of R.H. Whittaker's classification, where he explains that organisms are having their evolutionary history ಅಂತ ಹೇಳಿ ಹೇಳ್ತಾರೆ. ಇದು ಒಂದು ಮೆರಿಟ್ R.H. Whittaker's classification ಅಂತ. ಓಕೆ, ವಿಲ್ ಗೋ ಟು ಯು ಹ್ಯಾವ್ ಟು ಟೇಕ್ ಡೌನ್ ಆಲ್ ದೀಸ್ ಥಿಂಗ್ಸ್. ನೋಟ್ಸಲ್ಲಿ ಬರಿಬೇಕು ನೀವು ಇದನ್ನೆಲ್ಲ. ಓಕೆ, ಪಾಸ್ ಮಾಡಿ ವಿಡಿಯೋನ ಬರ್ಕೊಳ್ಳಿ ನೋಟ್ಸ್ನ. ವಿಲ್ ಮೂವ್ ಟು ದ ನೆಕ್ಸ್ಟ್ merit of R.H. Whittaker's classification.
Third one, bacteria and blue-green algae. Blue-green algae. So these two are the organisms which are present in kingdom Monera. Why? Because he kept these two organisms in kingdom Monera. We are clear about bacteria. ನಿಮಗೆ ಪ್ರೀವಿಯಸ್ಲಿ ನೀವು ಆಲ್ರೆಡಿ ಓದಿರೋ ಹಾಗೆ ಬ್ಯಾಕ್ಟೀರಿಯಾ ಅಂದರೆ ಮೊನೇರಾದಲ್ಲಿ ಇರಬೇಕು ಅಂತ ಗೊತ್ತು. ಬಟ್ ಬ್ಲೂ ಗ್ರೀನ್ ಆಲ್ಗೆನೂ ಇರಬೇಕು ಅಂತ ಗೊತ್ತಿದ್ರು ರೀಸನ್ ಗೊತ್ತಾಗಬೇಕಲ್ವ ನಮಗೆ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿ. ಸೊ ಇಯರ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗೆ ಆರ್ ಕೆಪ್ಟ್ ಇನ್ ಮೊನೇರಾ. ಸೊ ಈ ಮೊನೇರಾನ ನೀವು ಇನ್ನೊಂದು ಥರನೂ ಹೇಳ್ಬೋದು. ಕಿಂಗ್ಡಮ್ ಮೊನೇರಾ ಆರ್ ಕಿಂಗ್ಡಮ್ ಬ್ಯಾಕ್ಟೀರಿಯಾ and are kingdom prokaryote. ಈ ಕಿಂಗ್ಡಮ್ ಮೊನೇರಾನ ಮೂರು ಹೆಸರಲ್ಲಿ ಕರಿತಾ ಇದ್ದೀವಿ ನಾವು. ಕಿಂಗ್ಡಮ್ ಮೊನೇರಾ ಅಂತ ಹೇಳಿದ್ದೀವಿ, ಅದರ್ವೈಸ್ ಕಿಂಗ್ಡಮ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅದರ್ವೈಸ್ ಕಿಂಗ್ಡಮ್ ಪ್ರೊಕ್ಯಾರಿಯೋಟ, ಎಲ್ಲವೂ ಒಂದೇನೆ ಆಯಿತಾ. ಸೊ ಈ ಪ್ರೊಕ್ಯಾರಿಯೋಟ ಅಂತ ಹೇಳಿದ್ದೀವಿ ಅಂತಂದರೆ ದೀಸ್ ಆರ್ ಆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. These are all prokaryotic organisms and they possess unicellular nature. So here the organisms are prokaryotic and unicellular in nature. Cells number ಎಷ್ಟಿರುತ್ತೆ? 1. ಆ ಸೆಲ್ಲಿನ ನೇಚರ್ ಏನಿದೆ? ಪ್ರೊಕ್ಯಾರಿಯೋಟಿಕ್ ಇದೆ. ಯಾಕೆ? ಮೆಮ್ಬ್ರೇನ್ ಬೌಂಡ್ ಆರ್ಗನಲ್ಸ್ ಕೆಲವೊಂದು ಯಾವುದು ಮೈಟೊಕಾಂಡ್ರಿಯಾ ಆಗಿರ್ಬೋದು, ಲೈಸೋಸೋಮ್ ಆಗಿರ್ಬೋದು, ಈ ಥರ ಮೆಮ್ಬ್ರೇನ್ ಬೌಂಡ್ ಆರ್ಗನಲ್ಸ್ ಆಬ್ಸೆಂಟ್ ಅಂತ ಹೇಳ್ತೀವಿ. ಸೊ ಆ ಪರ್ಪಸ್ಗೆ ಒಂದು ಸೆಲ್ಲು ಯೂನಿಸೆಲ್ಲಾರ್ ಮತ್ತು ಮಲ್ಟಿಸೆಲ್ಲಾರಲ್ಲಿ ಪ್ರೊಕ್ಯಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ ಅಂತೇಳಿ ಸಪ್ರೇಟ್ ಮಾಡ್ತೀವಿ. ನೀವು ಅದನ್ನ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಓದಿದ್ದೀರಾ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಗೋ ಥ್ರೂ ದ ಪ್ರೀವಿಯಸ್ ಸ್ಟ್ಯಾಂಡರ್ಡ್ಸ್ ಬುಕ್, ಅಥವಾ ಬರ್ತಾ ಹೋದಾಗೆ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದು ಡಿಫ್ರೆನ್ಸ್ನ. ಓಕೆ, ಇಲ್ಲಿ Kingdom Monera is also called as Kingdom Prokaryota, and all the organisms are, all the members present in Kingdom Monera are all unicellular organisms. On Earth, what they have identified the unicellular organisms ಅವನ್ನೆಲ್ಲ ಐಡೆಂಟಿಫೈ ಮಾಡಿದ್ರು. ಅದ್ರದ್ದು ಸ್ಪೆಷಲ್ ಫೀಚರ್ಸ್ನ ನೋಡಿಬಿಟ್ಟು ಅವನ್ನ ಕಿಂಗ್ಡಮ್ ಮೊನೇರಾದಲ್ಲಿ ಇಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಯೂನಿಸೆಲ್ಯುಲರ್ ಪ್ರಾಪರ್ಟಿ, blue-green algae kept in kingdom bacteria or kingdom monera or kingdom prokaryota. Reason ಗೊತ್ತಾಯ್ತಲ್ಲ? blue-green algae ಕ್ವಶನ್ ಹೀಗೂ ಇರುತ್ತೆ, why blue-green algae is present in kingdom monera? Answer, due to the presence of unicellular prokaryotic nature, blue-green algae was kept in kingdom monera ಅಂತ ಹೇಳ್ತೀವಿ. ಅದಷ್ಟೇ ರೀಸನ್ ಅಲ್ಲಿ ನಾವು ಅಲ್ಲಿಗೆ ಪ್ಲೇಸ್ ಮಾಡಿರೋದಕ್ಕೆ. ಓಕೆನಾ? ಸೊ ಹಾಗೆ ನೋಡಿ, ನೆಕ್ಸ್ಟ್ ಪಾಯಿಂಟ್ನ ನೋಡೋಣ. ಅರ್ಥ ಆಗಿದೆ ಇದಿಷ್ಟು? ಸೊ ಫೋರ್ತ್ ಪ್ರಾಪರ್ಟಿ ಆರ್ ಮೆರಿಟ್ ಈಸ್ achlorophilus. Achlorophilus organisms are kept in kingdom fungi, or it is also called as kingdom mycota. ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಕಿಂಗ್ಡಮ್ ಮೈಕೋಟಾ ಆರ್ ಆಲ್ಸೋ ಕಾಲ್ಡ್ ಆಸ್ ಕಿಂಗ್ಡಮ್ ಫಂಗೈ. ಇಲ್ಲಿ ಡಿಫ್ರೆನ್ಸ್ ನೋಡಿ. ಎ ಅಂತಂದರೆ ಮೀನಿಂಗ್ ನನ್ ಅಂತೇಳಿ, ಆಬ್ಸೆನ್ಸ್ ಆರ್ ನನ್ ಅಂತ ಹೇಳ್ತೀವಿ. ಕ್ಲೋರೋಫಿಲಸ್ ಅಂದರೆ ಕ್ಲೋರೋಫಿಲ್ ಅನ್ನೋ ಒಂದು ಪಿಗ್ಮೆಂಟ್, ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಆಬ್ಸೆಂಟ್ ಇಲ್ಲಿ, ಆಯಿತಾ. ಸೊ ಆ ಥರದ ಕೆಲವೊಂದು ಆರ್ಗ್ಯಾನಿಸಮ್ಸು ಯೂನಿಸೆಲ್ಲಾರ್ ಮತ್ತು ಮಲ್ಟಿಸೆಲ್ಲಾರಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇದೆ. ಕ್ಲೋರೋಫಿಲಸ್ ಆರ್ಗ್ಯಾನಿಸಮ್ಸ್ where the lack of photosynthetic pigment called as chlorophyll are kept in fungi and mycota because they exhibit heterotrophic mode of nutrition. So due to the absence of chlorophyll pigment, they exhibit heterotrophic mode of ನ್ಯೂಟ್ರಿಷನ್. ಅರ್ಥ ಆಯ್ತಲ್ಲ? ಕ್ಲೋರೋಫಿಲಸ್ ಅಂದರೆ ಆಬ್ಸೆನ್ಸ್ ಆಫ್ ಕ್ಲೋರೋಫಿಲ್ ಆರ್ ಲ್ಯಾಕ್ ಆಫ್ ಕ್ಲೋರೋಫಿಲ್ ಮಾಲಿಕ್ಯೂಲ್.
What is the function of chlorophyll and why it is called as photosynthetic pigment? As it involved in the photosynthesis process. Photosynthesis ಅಂದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತೇಳಿ ಕನ್ನಡದಲ್ಲಿ ನಾರ್ಮಲ್ ಆಗಿ ಕರಿತೀವಿ, ನೀವೆಲ್ಲ ಕರಿತೀರಾ. ಹಾಗೆ due to the absence of chlorophyll pigment, some of the group of organisms are kept in kingdom Mycota or kingdom fungi, and here they exhibit heterotrophic mode of nutrition. Understood? So next, this was not explained by any other scientist. Copeland 4 kingdom classification ಹೇಳಿದ್ದಾರೆ, ಅರ್ನೆಸ್ಟ್ ಆಕಲ್ 3 kingdom classification ಹೇಳಿದ್ದಾರೆ, ಕರೋಲಸ್ ಲಿನೇಸ್ 2 kingdom classification ಹೇಳಿದ್ದಾರೆ. ಇವ್ರು ಯಾರು ಕೂಡ ಈಸ್ಟ್ ಅಂದರೆ ಫಂಗೈ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ನ ಎಕ್ಸ್ಪ್ಲೈನೇ ಮಾಡಿರಲಿಲ್ಲ, ಅಕ್ಲೋರೋಫಿಲಸ್ ಕಂಡೀಷನ್ನ ಎಕ್ಸಿಬಿಟೇ ಮಾಡಿರಲಿಲ್ಲ. ಬಟ್ RH Whittaker took this as an advantageous property and he explained that a chlorophyllous organism should be placed in kingdom Mycota. And the fifth merit is unicellular plant like algae. Unicellular plant like algae. Example ಡಯಾಟಮ್ಸ್ ಮತ್ತು ಡೆಸ್ಮಿಡ್ಸ್ ಅಂತ ಎರಡು ತಗೊಂಡಿದ್ದೀನಿ. ಡಯಾಟಮ್ಸ್ ಆ್ಯಂಡ್ ಡೆಸ್ಮಿಡ್ಸ್. ಡಯಾಟಮ್ಸ್ ಆ್ಯಂಡ್ ಡೆಸ್ಮಿಡ್ಸ್ are taken from plants and protozoans, animal protozoans like amoeba and euglena. ಇನ್ನು ಬೇರೆ ಎಕ್ಸಾಂಪಲ್ಸ್ ನೀವು ತಗೋಬೋದು. euglena, animal protozoans like amoeba and euglena are taken from animal kingdom. ಇದೆಲ್ಲನಪ್ಪ ಯುನಿಸೆಲ್ಯುಲರ್ ಪ್ಲಾಂಟ್ ಲೈಕ್ ಆಲ್ಗೆ ಲೈಕ್ ಎಕ್ಸಾಂಪಲ್ ಡಯಾಟಮ್ಸ್ ಆ್ಯಂಡ್ ಡೆಸ್ಮಿಡ್ಸ್. ಇದನ್ನು ಪ್ಲಾಂಟ್ ಕಿಂಗ್ಡಮಿಂದ ತೆಗೆದಿದ್ದಾರೆ, ಇದು ಕೂಡ ಆಲ್ಗೆನೆ. ನೆಕ್ಸ್ಟು ಅನಿಮಲ್ ಪ್ರೋಟೋಜೋವನ್ಸ್ ಲೈಕ್ ಅಮೀಬಾ ಆ್ಯಂಡ್ ಯೂಗ್ಲಿನಾ. ಇವು ಆ್ಯಕ್ಚುಲ್ ಆಗಿ ಅನಿಮಲ್ ಕಿಂಗ್ಡಮಲ್ಲಿ ಇಟ್ಟಿದ್ರು. ಅವರು ಅರ್ಲಿಯೆಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅವರೆಲ್ಲ ಕೂಡ ಇವನ್ನ ಅನಿಮಲ್ ಕಿಂಗ್ಡಮಲ್ಲಿ ಇಟ್ಟಿದ್ರು. ಬಟ್ ದೀಸ್ ಟು ಆರ್ಗ್ಯಾನಿಸಮ್ಸ್ ಆರ್ ಟೇಕನ್, ಅಂದರೆ ಈ ಥರದ ಗ್ರೂಪ್ ಆರ್ಗ್ಯಾನಿಸಮ್ಸ್ನ ರಿಮೂವ್ ಮಾಡಿಬಿಟ್ಟು ಅವಕ್ಕೆ ಒಂದು ಸಪ್ರೇಟ್ ಕಿಂಗ್ಡಮ್ನ ನೇಮ್ ಮಾಡಿದರು. ದಟ್ ಇಸ್ ಕಾಲ್ಡ್ ಆಸ್ ಪ್ರೋಟಿಸ್ಟಾ. Why we kept these type of organisms in protista? As they exhibit different mode of nutrition. Nutrition ಬೇರೆ ಬೇರೆ ಥರ ಇದೆ. ಒಂದು ಆಟೋಟ್ರೋಪಿಕ್ ಆದರೆ ಇನ್ನೊಂದು ಹೆಟ್ರೋಟ್ರೋಪಿಕ್ ಆಗುತ್ತೆ, ಆಯಿತಾ. ಆ್ಯಂಡ್ ನೆಕ್ಸ್ಟು ಯೂನಿಸೆಲ್ಲರ್. ಅವು ಯೂನಿಸೆಲ್ಲರೇ ಆಗಿದ್ರೂ ಕೂಡ ಅವೆಲ್ಲ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಆಯಿತು. ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಲೈಕ್ ಮೈಟೊಕಾಂಡ್ರಿಯಾ ಆರ್ ಲೈಸೋಸೋಮ್ಸ್. ಈ ಥರ ಏನು ಎಕ್ಸಾಂಪಲ್ ಕೊಟ್ಟನಲ್ಲ, ಈ ಎರಡು ಥರದ ಸೆಲ್ ಆರ್ಗನಲ್ಸು ಇದೆ ಈ ಥರ ಆರ್ಗ್ಯಾನಿಸಮ್ಸಲ್ಲಿ. ಅಂದರೆ ಡಯಾಟಮ್ಸ್ ಮತ್ತು ಡೆಸ್ಮಿಡ್ಸಲ್ಲಿ ಇವು ಯೂನಿಸೆಲ್ಲರೇ ಆಗಿದ್ರೂ ಯುಕ್ಯಾರಿಯೋಟಿಕ್ ನೇಚರ್ನ ಎಕ್ಸಿಬಿಟ್ ಮಾಡಿದ್ವು. ಇಲ್ಲೇನು ಹೇಳಿದ್ರಿ, ಪ್ರೊಕ್ಯಾರಿಯೋಟಿಕ್ ಅಂದಿದ್ರಿ ಮೊನೇರಾದಲ್ಲಿ. ಬಟ್ ಪ್ರೊಟಿಸ್ಟಾನಲ್ಲಿ ಯೂನಿಸೆಲ್ಲರ್, ಬಟ್ ದೇ ಆರ್ ಆಲ್ eukaryotic organism. So that's why unicellular eukaryotic algal groups, algae ಅನ್ನೋ ಆರ್ಗ್ಯಾನಿಸಮ್ಸ್ನ ಪ್ಲಾಂಟ್ ಕಿಂಗ್ಡಮ್ ಇಂದ ರಿಮೂವ್ ಮಾಡಿದ್ರು. ಹಾಗೆಯೇ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಪ್ರೆಸೆಂಟ್ ಇನ್ ಸಮ್ ಪ್ರೋಟೋಜೋವನ್ಸ್, ಅಂದರೆ ಅನಿಮಲ್ ಪ್ರೋಟೋಜೋವನ್ಸು. ಸೊ ದೇ ಹ್ಯಾವ್ ಟೇಕನ್ ಲೈಕ್ ಎಕ್ಸಾಂಪಲ್ ಅಮೀಬಾ ಆ್ಯಂಡ್ ಯೂಗ್ಲಿನಾ ಆ್ಯಂಡ್ ದೇ ಆರ್ ಕೆಪ್ಟ್ ಇನ್ ಪ್ರೋಟಿಸ್ಟಾ. ಸೊ ಇದೇ ಒಂದು ಸಪ್ರೇಟ್ ಗ್ರೂಪ್ನ ಮಾಡಿದ್ರು, ರೈಟ್. ಸೊ ದಿಸ್ ಇಸ್ ಒನ್ ಮೋರ್ merit for RH Whittaker's classification. And lastly we have one more based on photosynthetic. I don't have space to write here. I will rub the first two. First ಎರಡನ್ನ ರಬ್ ಮಾಡ್ತಾ ಇದ್ದೀನಿ, ಬರ್ಕೊಂಡಿರಿ. Sixth one I am going to explain now. Sixth merit for RH Whittaker's classification based on photosynthetic and non-photosynthetic.
property. They explained two kingdoms. Those are first one plant kingdom, and second kingdom is Animalia. Kingdom Animalia and kingdom Plantae. So here, based on the presence of photosynthetic property and based on the presence of non-photosynthetic property, organisms are grouped again. That is Plantae, kingdom Plantae for photosynthetic property and kingdom Animalia for non-photosynthetic property. So these are all the merits of R.H. Whittaker's classification. They explained why they kept blue-green algae in Monera, and then by the absence of chlorophyll pigment, they have grouped some other group of organisms in fungi, ಅಂದರೆ ಮೈಕೋಟಾಗೆ ಸೇರಿಸಿದ್ದೀನಿ ಅಂತ ಹೇಳಿದ್ರು. ಆ್ಯಂಡ್ ನೆಕ್ಸ್ಟ್ ಯೂನಿಸೆಲ್ಲರ್ ಪ್ಲಾಂಟ್ ಕಿಂಗ್ಡಮಿಂದ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ನ ರಿಮೂವ್ ಮಾಡಿ, ಹಾಗೆ ಅನಿಮಲ್ ಕಿಂಗ್ಡಮಿಂದ ಪ್ರೋಟೋಝೋನ್ಸ್ನ ರಿಮೂವ್ ಮಾಡಿಕೊಂಡು ಒಂದು ಗ್ರೂಪ್ ಮಾಡಿದ್ದಾರೆ, ಅದನ್ನು ಪ್ರೊಟಿಸ್ಟಾ ಅಂತ ಎಕ್ಸ್ಪ್ಲೈನ್ ಮಾಡಿದರು. ಮೊನೆರಾ ಆಯಿತು, ಪ್ರೊಟಿಸ್ಟಾ ಆಯಿತು, ಕಿಂಗ್ಡಮ್ ಮೈಕೋಟಾ ಆಯಿತು, ಆ್ಯಂಡ್ ಲಾಸ್ಟು ಪ್ಲ್ಯಾಂಟ್ ಮತ್ತು ಅನಿಮಲ್ ಕಿಂಗ್ಡಮ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದೇ ಹ್ಯಾವ್ ಎಕ್ಸ್ಪ್ಲೈನ್ ಕಂಪ್ಲೀಟ್ ಇನ್ ಡೀಟೇಲ್ ಅಬೌಟ್ ದ ಪ್ಲೇಸ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ಡಿಫ್ರೆಂಟ್ ಗ್ರೂಪ್ಸ್ ಆರ್ ಇನ್ ಡಿಫ್ರೆಂಟ್ ಕಿಂಗ್ಡಮ್ಸ್ ಅಂತ ಹೇಳ್ತೇವೆ. ಅರ್ಥ ಆಗಿದೆಯಲ್ಲ ಇದಿಷ್ಟು? ದಿಸ್ ಆಲ್ ಅಬೌಟ್ ದ ಮೆರಿಟ್ಸ್ ಆಫ್ R.H. Whittaker's classification. We'll next move to the demerits of R.H. Whittaker's classification. Here is about demerits. ಮ್ಯಾಮ್ ನೆಕ್ಸ್ಟ್ ಡೈರೆಕ್ಟಾಗಿ ಹೋಗ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದಿಷ್ಟು ಮೆರಿಟ್ಸ್ ಇಲ್ಲಿ ತನಕ ಎಕ್ಸ್ಪ್ಲೈನ್ ಮಾಡಿರೋದು. ನೆಕ್ಸ್ಟ್ ಏನು ಹೇಳ್ತೀನಲ್ಲ ಅದೆಲ್ಲ ಡಿಮೆರಿಟ್ಸ್. ಓಕೆ, demerits of R.H. Whittaker's classification. ಸೊ ವಾಟ್ ಡು ಯು ಮೀನ್ ಬೈ ಡಿಮೆರಿಟ್ಸ್ ಅಂದರೆ ಡಿಸ್ಅಡ್ವಾಂಟೇಜಸ್ ಪ್ರಾಪರ್ಟಿ ಅಂತ ಕೂಡ ಹೇಳ್ತೇವೆ. ಕೆಲವೊಂದು ಪ್ರಾಪರ್ಟಿನ ಅವ್ರು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ R.H. Whittaker ಅವರು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಿಲ್ಲ, ಅಂಥವನ್ನ ನಾವು ಡಿಮೆರಿಟ್ಸ್ ಅಂತ ಕರಿತೀವಿ. ಬಟ್ ನಾವು ವಿ ಹ್ಯಾವ್ ಗಾನ್ ಥ್ರೂ ದ ಸೇಮ್ ಡಿಮೆರಿಟ್ಸ್ ಆ್ಯಂಡ್ ವಿ ಹ್ಯಾವ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಟ್. ಅದನ್ನು ಹುಡ್ಕೊಂಡಿದ್ದೀವಿ ಮತ್ತೆ ಆನ್ಸರ್ನ. ಯಾಕೆಂದರೆ R.H. Whittaker ಅವ್ರು ಮಾಡಿದ್ದ ಎಕ್ಸ್ಪೆರಿಮೆಂಟ್ಸ್ ಅಂದರೆ ಅವರ ಫೈಂಡಿಂಗ್ಸ್ ಎಲ್ಲ ಬಂದುಬಿಟ್ಟು ಇನ್ ದ ಮಿಡ್ 90s ಅಂತ ಅನ್ಕೊತೀನಿ. ಓಕೆ, 19th ಸೆಂಚುರಿನಲ್ಲಿ ಅವ್ರು ವರ್ಕ್ ಮಾಡಿದ್ದು. ಈಗ ಆಲ್ರೆಡಿ 20th ಸೆಂಚುರಿ ಆಗಿದೆ ಆ್ಯಂಡ್ ಮೋರೋವರ್ ಸೈಂಟಿಸ್ಟ್ ಹ್ಯಾವ್ ಗಾನ್ ಥ್ರೂ ದ ಸೇಮ್ ವರ್ಕ್ ಟು ಫೈಂಡ್ ಔಟ್ ದ ಸೊಲ್ಯೂಷನ್ಸ್ ಫಾರ್ ಡಿಮೆರಿಟ್ಸ್ of R.H. Whittaker's classification. Now we will go through the demerits of R.H. Whittaker's classification. The first demerit is Chlamydomonas and Chlorella. So these two are all unicellular organisms. Unicellular algae. ಇವೆರಡೂ ಕೂಡ ಯೂನಿಸೆಲ್ಲರ್ ಆಲ್ಗೆ. ಮ್ಯಾಮ್ ಹಿಂದೆಗಡೆ ಯೂನಿಸೆಲ್ಲರ್ ಆಲ್ಗೆ ಎರಡಿದ್ವು. ಒಂದು ಬ್ಲೂ ಗ್ರೀನ್ ಆಲ್ಗೆ, ಅದನ್ನು ಮೊನೆರಾಗ ಹಾಕಿದ್ದಾರೆ. ಹಾಗೆ ಇನ್ನೊಂದು ಯೂನಿಸೆಲ್ಲರ್ ಆಲ್ಗೆ ಡಯಾಟಮ್ಸ್ ಮತ್ತು ಡೆಸ್ಮಿಟ್ಸ್, ಅವೆರಡೂ ಕೂಡ ಪ್ರೊಟಿಸ್ಟಾದಲ್ಲಿ ಇಟ್ಟಿದ್ದಾರೆ. ಎಗೈನ್ ನೀವು ಇನ್ನೂ ಎರಡು ಎಕ್ಸಾಂಪಲ್ ಯೂನಿಸೆಲ್ಲರ್ ಆಲ್ಗೆನೇ ತೊಗೊಂಡಿದ್ದೀರಲ್ಲ ಅಂತಂದರೆ ಅಫ್ಕೋರ್ಸ್ ಇಲ್ಲಿ ಏನಂದರೆ R.H. Whittaker ಕ್ಲಾಮಿಡೋಮೊನಾಸ್ ಮತ್ತು ಕ್ಲೋರೆಲ್ಲಾ ಅನ್ನೋ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಇವು ಯೂನಿಸೆಲ್ಲರ್ ಆಲ್ಗೆನೆ. ಬಟ್ ಅವ್ರೇನು ಮಾಡಿದ್ರು ಅಂದರೆ ಆ್ಯಕ್ಚುಲಾಗಿ ಕಿಂಗ್ಡಮ್ ಮೊನೇರಾದಲ್ಲಿ ಇಡಬೇಕಾಗಿತ್ತು ಅಲ್ವಾ, ಅಥವಾ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಇಡಬೇಕಾಗಿತ್ತು. ಬಟ್ ದೇ ಹ್ಯಾವ್ ಇನ್ಕ್ಲೂಡೆಡ್ ದೀಸ್ ಟು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ಕಿಂಗ್ಡಮ್ ಪ್ಲಾಂಟೆ, ಕೆಪ್ಟ್ ಇನ್ ಕಿಂಗ್ಡಮ್ ಪ್ಲಾಂಟೆ. ಓಕೆನಾ? ಸೊ ನಾವು ವಿ ಹ್ಯಾವ್ ಅ ಸೊಲ್ಯೂಷನ್. ಯಾಕೆ ಅದನ್ನು ಪ್ಲ್ಯಾಂಟಲ್ಲಿ ಇಟ್ಟಿರ್ಬೋದು ಅಂತೇಳಿ ಮತ್ತೆ ನಾವು ಫೈಂಡ್ ಔಟ್ ಮಾಡ್ಕೊತಾ ಹೋಗಿದ್ದೀವಿ. ಸೊ ಒಂದು ಕ್ಲಾಮಿಡೋಮೊನಾಸ್ ಅನ್ನೋ ಆರ್ಗ್ಯಾನಿಸಮ್ಗೆ ಸೆಲ್ ವಾಲ್ ಇದ್ದಿದ್ದು,
cell wall ಇದೆ and that is made up of cellulose. And second property, mode of nutrition. Nutrition ಏನಾಗಿದೆ ಇಲ್ಲಿ ಆಟೋಟ್ರೋಪಿಕ್ ಆಗಿದೆ. ಆಟೋಟ್ರೋಪಿಕ್ ಅಂದರೆ ಏನಿರಬೇಕಪ್ಪ, ಕ್ಲೋರೋಫಿಲ್ ಅನ್ನೋ ಪಿಗ್ಮೆಂಟ್ ಇರಬೇಕು ಫೋಟೋಸಿಂಥಸಿಸ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಲಿಕ್ಕೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ದೇ ಅಂಡರ್ಗೋ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬೈ ಕಂಡಕ್ಟಿಂಗ್ ಫೋಟೋಸಿಂಥಸಿಸ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಆಪ್ಷನ್ ಇದೆ ಫೋಟೋ ಆ್ಯಕ್ಟಿವ್ ಮಾಡ್ಯುಲೇಷನ್ ಅಂತ ಹೇಳ್ತೇವೆ. ಫೋಟೋ ಆ್ಯಕ್ಟಿವ್ ಮಾಡ್ಯುಲೇಷನ್ಸ್. ಇಲ್ಲಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫೋಟೋ ಆ್ಯಕ್ಟಿವ್ ಮಾಡ್ಯುಲೇಷನ್ಸ್ ಅಂದರೆ ಮೀನಿಂಗು, ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆಯಲ್ಲ ಇದಕ್ಕೆ ಲೈಟ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಇದೆ. ಅದನ್ನ LHC ಅಂತ ಕೂಡ ಕರಿತೀವಿ, ಲೈಟ್ ಹಾರ್ವೆಸ್ಟಿಂಗ್ ಕೆಮಿಕಲ್ ಆರ್ ಲೈಟ್ ಹಾರ್ವೆಸ್ಟಿಂಗ್ ಮಾಲಿಕ್ಯೂಲ್ ಅಂತ ಕರಿತೀವಿ. ದ ಸನ್ಲೈಟ್ which is going to be trapped by a chemical component present in plants, that is chlorophyll. ಇದನ್ನ ಲೈಟ್ ಹಾರ್ವೆಸ್ಟಿಂಗ್ ಮಾಲಿಕ್ಯೂಲ್ ಅಂತ ಕೂಡ ಕರಿತೀವಿ. The light or sunlight energy is going to be absorbed and that can be converted into chemical energy ಅಲ್ವಾ. ಸೊ ಆ ಥರದೊಂದು ಕೆಪಾಸಿಟಿ ಇದೆ. ಫೋಟೋ ಅಂದರೆ ಮೀನಿಂಗು ಲೈಟ್ ಅಂತ, ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋದು ಕ್ಲೆಮಿಡೋಮೊನಾಸ್ ಮತ್ತು ಕ್ಲೋರೋಫಿಲ್ಲಾ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ಗೆ. ಸೊ ಹಂಗಾಗಿ ಇದನ್ನು ಅಗೈನ್ ಯೂನಿಸೆಲ್ಲಾರ್ ಆಲ್ಗೆನಲ್ಲೇ ಇಟ್ಟಿದ್ದಾರೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ, ಡಿಪೆಂಡಿಂಗ್ ಅಪಾನ್ ದ ಅನಾಟಮಿ. ಅನಾಟಮಿ ಹೇಗಿದೆ? ಅನಾಟಮಿ ಅಂದರೆ ಮೀನಿಂಗು ಇಂಟರ್ನಲ್ ಸ್ಟ್ರಕ್ಚರ್. ನನ್ನ ಸ್ಟಮಕ್ಕು ಜೆ ಶೇಪ್ಡ್ ಸ್ಟ್ರಕ್ಚರಲ್ಲಿ ಬಂದಿದೆ, ಈ ಥರ ಇದೆ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟು ಕಿಡ್ನಿ ಅಂದರೆ ಈ ಬೀನ್ ಶೇಪಲ್ಲಿದೆ ಅಂತ ಕರಿತೀವಿ ಅಲ್ವಾ. ಸೊ ಈ ಥರ ಸ್ಟ್ರಕ್ಚರ್ಸ್, ಇಂಟರ್ನಲ್ ಸ್ಟ್ರಕ್ಚರ್ಸ್ನ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಫೀಲ್ಡ್ ಆಫ್ ಬಯಾಲಜಿನ ನಾವು ಅನಾಟಮಿ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದ ಅನಾಟಮಿ ಆಫ್ ಕ್ಲೆಮಿಡೋಮೊನಾಸ್ ಆ್ಯಂಡ್ ಕ್ಲೋರೆಲ್ಲಾ ದ ಆರ್ಗ್ಯಾನಿಸಮ್ಸ್ ಆರ್ ಕೆಪ್ಟ್ ಇನ್ ಕಿಂಗ್ಡಮ್ ಪ್ಲಾಂಟೆ, ರೈಟ್. ಆ್ಯಂಡ್ ಆಲ್ಸೋ ದ ಫಿಫ್ತ್ ಪ್ರಾಪರ್ಟಿ ಈಸ್ based on the presence of reserve food material. ಸೊ ಇಲ್ಲಿ ನೋಡಿ, ರಿಸರ್ವ್ ಫುಡ್ ಮೆಟೀರಿಯಲ್ ಅಂದರೆ ನೀವು ಪ್ರೀವಿಯಸ್ ಇಯರಲ್ಲಿ ಓದಿರ್ತೀರ ಅನ್ಸುತ್ತೆ, ಬಟ್ ಸ್ಟಿಲ್ ವಿಲ್ ಗೋ ಥ್ರೂ ದಟ್. ಪೈರನಾಯ್ಡ್ಸ್ ಅಂತ ಇದೆ, ಲ್ಯಾಮಿನೇರಿಯಾ ಇದೆ, ಮ್ಯಾನಿಥಾಲ್ ಅನ್ನೋ ಕಾಂಪೋನೆಂಟ್ಸ್ ಇದ್ದಾವೆ. ಅಂದರೆ ಆಲ್ಗೇನಲ್ಲಿ ಕೆಲವೊಂದು ಫುಡ್ ಮಾಲಿಕ್ಯೂಲ್ಸ್ ಪ್ರಿಪೇರ್ ಆದಮೇಲೆ ಅವೆಲ್ಲ ಸ್ಟೋರ್ಡ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಈಸಿಯಾಗಿ ಗೊತ್ತಾಗಬೇಕಂದ್ರೆ ನೋಡ್ರಪ್ಪ, ನಾವು ತಿನ್ನೋ ಊಟ ಎಲ್ಲ ಗ್ಲೂಕೋಸ್ ಫಾರ್ಮಲ್ಲಿ ತಗೊಳ್ತೇವೆ. ಹೆಚ್ಚಾಗುತ್ತಲ್ಲ ತಿಂದಿದ್ದು, ಅದನ್ನು ನಾವು ಗ್ಲೈಕೋಜನ್ ಆಗಿ ಸ್ಟೋರ್ ಮಾಡ್ಕೊಳ್ತೀವಿ. ಗ್ಲೂಕೋಸ್ ಇಮಿಡಿಯೇಟ್ ಫಾರ್ಮಲ್ಲಿ ಇರುತ್ತೆ, ಬಟ್ ಗ್ಲೈಕೋಜನ್ ಸ್ಟೋರ್ಡ್ ಫಾರ್ಮಲ್ಲಿ ಫುಡ್ಡಾಗಿ, ರಿಸರ್ವ್ ಫುಡ್ಡಾಗಿ ಸ್ಟೋರ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್, ಇನ್ ಆರ್ ಥೈ ಅಂದರೆ ನಮ್ಮ ಕೈ ಮೊಣಕೈ ಹತ್ರ ಹಿಂದೆಗಡೆ ಅಂದರೆ ತೋಳಿನ ಹತ್ತತ್ರ, ಅಥವಾ ಬಿನೀತ್ ದಸ್ ಅಬ್ಡಾಮಿನಲ್ ಸ್ಕಿನ್ ಅಂದರೆ ನಮ್ಮ ಹೊಟ್ಟೆ ಭಾಗದಲ್ಲಾಗಿರ್ಬೋದು, ಥೈ ರೀಜನಲ್ಲಿ ಆಗಿರ್ಬೋದು, ಸ್ವಲ್ಪ ಹೆಚ್ಚು ಅಡಿಪೋಸ್ ಟಿಶ್ಯೂ ಇರುತ್ತೆ ಅಂತ ಕರಿತೀವಿ. ಆ್ಯಂಡ್ ದಟ್ ಅಡಿಪೋಸ್ ಟಿಶ್ಯೂ ವಿಲ್ ಹೆಲ್ಪ್ಸ್ ಇನ್ ಸ್ಟೋರೇಜ್ ಆಫ್ ಫ್ಯಾಟ್, ಫುಡ್ ಮೆಟೀರಿಯಲ್ನ ಸ್ಟೋರ್ ಮಾಡುತ್ತೆ. ಎಲ್ಲಿ? ಗ್ಲೂಕೋಸ್, ಗ್ಲೈಕೋಜನ್ ಇನ್ ಅನಿಮಲ್ಸ್ ಅಂತ ಹೇಳಿದ್ವಿ. ಹಾಗೆಯೇ ಇನ್ ಪ್ಲಾಂಟ್ಸ್ ದ ಫುಡ್ ಮೆಟೀರಿಯಲ್ ಸಿಂಥಸೈಸ್ಡ್ ಈಸ್ ಗೋಯಿಂಗ್ ಟು ಬಿ ರಿಸರ್ವ್ಡ್, ಆರ್ ದ ಮೆಟೀರಿಯಲ್ ಈಸ್ ಗೋಯಿಂಗ್ ಟು ಬಿ ಪ್ರಿಸರ್ವ್ಡ್, ಆ್ಯಂಡ್ ದಟ್ ಕಾಂಪೋನೆಂಟ್ ಈಸ್ ಕಾಲ್ಡ್ ಆಸ್ ರಿಸರ್ವ್ ಫುಡ್ ಮೆಟೀರಿಯಲ್. Based on the reserve food material, based on the anatomy, based on the photoactive modulation, that is a light harvesting chemical, and then nutrition, like autotrophic mode of nutrition exhibited, and the cell wall component, cellulose made anta heltivi. So these are the properties which helps in explaining the presence of Chlamydomonas and Chlorella in a unicellular algae in kingdom Plantae. ಇದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ಯಾರು? RH ವಿಟೇಕರ್. ಸೊ ಹಾಗಾಗಿ ಇವರು ಏನು ಈ ಕ್ಲೆಮಿಡೋಮೊನಾಸ್ ಮತ್ತು ಕ್ಲೋರೆಲ್ಲಾನ ಪ್ಲಾಂಟೆ ಅನ್ನೋ ಕಿಂಗ್ಡಮ್ಗೆ ಇಟ್ಟಿದ್ದು ಅದು ಒಂದು ಡಿಮೆರಿಟ್ ಆಗಿತ್ತು. ಬಟ್ ನಾವು ಆಮೇಲೆ ಅದನ್ನು ಆನ್ಸರ್ಸ್ನ ನೋಡ್ಕೊಂಡಿದ್ದೀವಿ, ಸೊಲ್ಯೂಷನ್ಸ್ನ ತಗೊಂಡಿದ್ದೀವಿ. ಓಕೆನಾ. ಸೊ ನೆಕ್ಸ್ಟ್ ಡಿಮೆರಿಟ್ಗೆ ಹೋಗೋಣ. ನೆಕ್ಸ್ಟ್ ಡಿಮೆರಿಟ್, second one, protozoans are animals but present in protista. Protozoans are animals but present in
present in Protista. So the another demerit of R.H. Whittaker's classification is the presence of protozoans in Protista. Actually ಅವು ಅನಿಮಲ್ ಗ್ರೂಪ್ಸು, ಆದರೆ ಅವರನ್ನೆಲ್ಲ ತೊಗೊಂಬಂದು ಪ್ರೊಟಿಸ್ಟಾದಲ್ಲಿ ಹಾಕಿದ್ದಾರೆ. ಇದು ಒಂದು ಡಿಮೆರಿಟ್. ಆ್ಯಂಡ್ ನೌ ವಿ ಹ್ಯಾವ್ ದ ಸೊಲ್ಯೂಷನ್ ದ್ಯಾಟ್ even protozoans are animals, we kept them in Protista as because they are all unicellular organisms. ಅವು ಯೂಕ್ಯಾರಿಯೋಟಿಕ್ ಆಗಿದ್ರೂ ಕೂಡ ಅವೆಲ್ಲ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಆಗಿದ್ದು, ಯೂಗ್ಲಿನಾ ಆಗಿರ್ಬೋದು, ಅಮೀಬಾ ಆಗಿರ್ಬೋದು, ಪ್ಯಾರಾಮಿಷಿಯಮ್ ಆಗಿರ್ಬೋದು, ರೈಟ್. ಸೊ ಈ ಥರ ಎಲ್ಲ ಆರ್ಗ್ಯಾನಿಸಮ್ಸ್ ಏನಿದ್ವು ಯೂನಿಸೆಲ್ಲರ್ ಆಗಿದ್ವು. ಹಾಗಾಗಿ ಅವು ಯೂನಿಸೆಲ್ಲರ್ ಯೂಕ್ಯಾರಿಯೋಟ್ ಆಗಿದ್ದರಿಂದ ಪ್ರೊಟಿಸ್ಟಾದಲ್ಲಿ ಹಾಕಿದ್ದೀವಿ. ಅದೇ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಆಗಿದ್ದರೆ ಎಗೈನ್ ಅವನ್ನ ಅನಿಮಲ್ ಕಿಂಗ್ಡಮ್ಗೆ ತೊಗೊಂಡೋಗ್ಬೋದಿತ್ತು. ನೋಡಿ, ಪ್ರೋಟೋಜೋವನ್ಸ್ ಆರ್ ಅನಿಮಲ್ಸ್ ಬಟ್ ಪ್ರೆಸೆಂಟ್ ಇನ್ ಪ್ರೊಟಿಸ್ಟಾ. ವೈ? ಬಿಕಾಸ್ in Protista, the group of organisms are unicellular eukaryotic, as the animal protozoans are also possess the property of unicellular nature. That's why they kept those organisms in Protista. ಅರ್ಥ ಆಯ್ತಲ್ಲ? ನಾನು ಇದನ್ನೆಲ್ಲ ಯಾಕೆ ರೀಸನ್ಸ್ನು ಸೇರಿಸಿ ಹೇಳ್ತಿದ್ದೀನಿ ಅಂತ ಅಂದರೆ, ಮಕ್ಕಳ, ನೀವು CET ನೀಟಲ್ಲಿ ಅಸರ್ಷನ್ ರೀಸನ್ ಅಂತ ಬರುತ್ತೆ, ಒಂದು ಥರದ ಕ್ವಶನ್ಸ್ ಅವೆಲ್ಲ. ಹಾಗೆಯೇ ಮೇಲೆಗಡೆ ಸ್ಟೇಟ್ಮೆಂಟ್ ಹಾಕ್ತಾರೆ, ರೈಟ್ ದ ಕರೆಕ್ಟ್ ಆನ್ಸರ್ ಆರ್ ಮ್ಯಾಚ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದಿಸ್ ಅಂತ ಕೊಡ್ತಾರೆ. ಪ್ರೊಟಿಸ್ಟಾದಲ್ಲಿ ಅನಿಮಲ್ ಪ್ರೊಟೋಸೋವನ್ಸ್ನ ಇಟ್ಟಿರೋದಕ್ಕೆ ರೀಸನ್ ಏನು? ಆ್ಯಸ್ ದೇ ಪೊಸೆಸ್ ಅ ಯೂನಿಸೆಲ್ಲರ್ ನೇಚರ್. ಅಷ್ಟೇ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ಕರೆಕ್ಟ್ ಮಾರ್ಕ್ ಅಂತೇಳಿ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಕ್ವಶನ್ಸ್ ಬಂದಾಗ ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ಪರ್ಪಸ್ಗೆ ರೀಸನ್ ಕೂಡ ಹೇಳ್ತಾ ಇದ್ದೀನಿ. ಓನ್ಲಿ demerits are given in R.H. Whittaker's classification. Now we are searching for the solution also. ಅರ್ಥ ಆಯ್ತಲ್ಲ? So we'll move to the next third demerit. Animal protozoans are unicellular. ಹೇಳಿದ್ದೀನಿ ಆಲ್ರೆಡಿ ಮೇಲೆಗಡೆ. Animal protozoans are unicellular. And with different modes of nutrition. ಯಾಕೆ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫಸ್ಟ್ ಒಂದು ಡಿಮೆರಿಟ್ ನೋಡ್ರಿ. ಅನಿಮಲ್ ಪ್ರೊಟೋಜೋವನ್ಸ್ ಆರ್ ಯೂನಿಸೆಲ್ಲರ್ ಆ್ಯಂಡ್ ವಿತ್ ಡಿಫರೆಂಟ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿದ್ದೀವಿ. ಸೊ ಇಲ್ಲಿ ನೋಡಿ, ಪ್ರೊಟಿಸ್ಟಾ ಎಲ್ಲ ಏನಿದಾವಲ್ಲಪ್ಪ, ಅವು ಎರಡು ಥರದ ನ್ಯೂಟ್ರಿಷನ್ನ ಎಕ್ಸಿಬಿಟ್ ಮಾಡುತ್ತೆ. ಒಂದು ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಇನ್ನೊಂದು ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಅರ್ಥ ಆಯ್ತಾ? ನೆಕ್ಸ್ಟು ಅನಿಮಲ್ ಗ್ರೂಪಲ್ಲಿ ಬರೀ ಕಿಂಗ್ಡಮ್ ಅನಿಮೇಲಿಯಾ ಅಂತ ತಗೊಂಡಾಗ ದೇ ಜಸ್ಟ್ ಎಕ್ಸಿಬಿಟ್ ದ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಅನಿಮಲ್ ಪ್ರೊಟೋಜೋವನ್ಸ್ ಆರ್ ಯೂನಿಸೆಲ್ಲರ್ ಆ್ಯಂಡ್ ವಿತ್ ಡಿಫ್ರೆಂಟ್ ಮೋಡ್ಸ್ ಆಫ್ ನ್ಯೂಟ್ರಿಷನ್. ಇದು ಒಂದು ಡಿಮೆರಿಟ್ ಆಯಿತು. ಬಟ್ ನಮಗೆ ಸೊಲ್ಯೂಷನ್ ಏನಿದೆ? ಆ್ಯಸ್ ಪ್ರೊಟಿಸ್ಟಾ, ಕಿಂಗ್ಡಮ್ ಪ್ರೊಟಿಸ್ಟಾ possess few group of organisms which exhibit both autotrophic mode of nutrition and heterotrophic mode of nutrition. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳಿ. ಈ ಥರದೊಂದು ಆರ್ಗ್ಯಾನಿಸಮ್ ಇದೆ, ಅದನ್ನು ಯೂಗ್ಲಿನಾ ಅಂತ ಕರಿತೀರಾ ನೀವು. ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಪ್ಯಾಚ್ ಥರ ಇರೋ ಅಂಥ ಕ್ಲೋರೋಪ್ಲಾಸ್ಟ್ ಇದೆ. ಡ್ಯೂರಿಂಗ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ದೇ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಆ್ಯಂಡ್ ಇಟ್ ಬಿಕಮ್ ಆಟೋಟ್ರೋಪಿಕ್. ವೆನ್ ದೆರ್ ಇಸ್ ಅ absence of sunlight, even the chloroplast is present in the euglena cell, they exhibit heterotrophic mode of nutrition and they depend on other organisms. ಸೊ ಅದನ್ನೇ ಇಲ್ಲಿ ಹೇಳಿರೋದು ಡಿಫ್ರೆಂಟ್ ಮೋಡ್ಸ್ ಆಫ್ ನ್ಯೂಟ್ರಿಷನ್. ಡಿಫರೆಂಟ್ ಅಂದರೆ ಎರಡು ಥರದ ನ್ಯೂಟ್ರಿಷನ್ ಇರುತ್ತೆ. ಡ್ಯೂರಿಂಗ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ದೇ ಆಲ್ ಆಟೋಟ್ರೋಪಿಕ್, ಡ್ಯೂರಿಂಗ್ ದ ಅಬ್ಸೆನ್ಸ್ ಆಫ್ ಸನ್ಲೈಟ್ ದೇ ಆಲ್ ಬಿಕಮ್ ಅ ಹೆಟ್ರೋಟ್ರೋಪಿಕ್. ಎಕ್ಸಾಂಪಲ್ ಯೂಗ್ಲಿನ ಹೇಳಿದ್ದೀನಿ, ಆಯಿತಾ? ಸೊ ಇಲ್ಲಿ ನೋಡಿ, ಅನಿಮಲ್ಸಲ್ಲಿ ಸನ್ಲೈಟ್ ಇರಲಿ ಇಲ್ಲದೇ ಇರಲಿ ನಾವೆಲ್ಲ ತಿನ್ನೋದು ಬರೀ ಗಿಡ ಗಂಟಿ ಅಥವಾ ಪ್ರಾಣಿಗಳನ್ನ ತಿನ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಸೊ ಅಂದರೆ ನಾವೆಲ್ಲ ಹೆಟ್ರೋಟ್ರೋಪಿಕ್ ಆಗ್ತೀವಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಅಬೌಟ್ ದ ಥರ್ಡ್ ಪ್ರಾಪರ್ಟಿ, the demerits of a R.H. Whittaker's classification. The next one, ಇದು ನೋಡ್ಕೊಳ್ಳಿ.
Fourth demerit, yeast are unicellular eukaryotic. Yeast are unicellular eukaryotic. ಈಸ್ಟ್ ಅನ್ನೋ ಒಂದು ಆರ್ಗ್ಯಾನಿಸಮ್ ಕೇಳಿದ್ದೀರಾ, ಅದೊಂದು ಫಂಗಸ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಯೂನಿಸೆಲ್ಲರ್ ಯೂಕ್ಯಾರಿಯೋಟಿಕ್, ಬಟ್ ಇಟ್ ಈಸ್ ಕೆಪ್ಟ್ ಇನ್ ಕಿಂಗ್ಡಮ್ ಫಂಗೈಯಲ್ಲಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಎಲ್ಲಿರಬೇಕು ಅಂತಂದರೆ ಎಲ್ಲಿರಬೇಕಾಗಿತ್ತು? ಪ್ರೋಟಿಸ್ಟಾದಲ್ಲಿ ಇರಬೇಕಾಗಿತ್ತು. ಸೊ ಅನದರ್ ಡಿಮೆರಿಟ್ ಆಫ್ RH Whittaker's classification is yeast is a unicellular eukaryotic organism. ಈ ಪ್ರಾಪರ್ಟಿ ಎಲ್ಲಿ ಬರುತ್ತಪ್ಪ? ಪ್ರೋಟಿಸ್ಟಾದಲ್ಲಿ ಬರ್ತದೆ. ಬಟ್ ಈಸ್ಟ್ ಅನ್ನೋ ಆರ್ಗ್ಯಾನಿಸಮ್ನ ಇಟ್ಟಿರೋದು ಫಂಗೈಯಲ್ಲಿ. ಇದು ಒಂದು ಡಿಮೆರಿಟ್. ನಮಗಿದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ, ಆ್ಯಸ್ ಈಸ್ಟ್ ಈಸ್ ಯೂನಿಸೆಲ್ಲರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಆ್ಯಂಡ್ ಕೆಪ್ಟ್ ಇನ್ ಫಂಗೈ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್. ಓಕೆನಾ? ಕ್ಲೋರೋಫಿಲ್ ಪಿಗ್ಮೆಂಟ್ ಇಲ್ಲದೆ ಇರೋದು ಒಂದು ರೀಸನ್ ಆದರೆ, ಅದ್ರ ಜೊತೆಗೆ ಕೈಟಿನ್ ಅನ್ನೋ ಕಾಂಪೋನೆಂಟು ಔಟರ್ ಸೆಲ್ ವಾಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಕೈಟಿನ್ ಇಸ್ ಅ ಕಾಂಪೋನೆಂಟ್, ಅ ಪಾಲಿಸ್ಯಾಕರೈಡ್, ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ that helps in the formation of outer cell wall. One. And another one is that exhibit a method of budding for reproduction. ರಿಪ್ರೊಡಕ್ಷನ್ ಅನ್ನೋ ಪ್ರೋಸೆಸ್ ಬಂದಾಗ ಇದೊಂದು ಪೇರೆಂಟಲ್ ಈಸ್ಟ್ ಬಾಡಿ ಅಂತಂದರೆ ಈ ಥರ ಸ್ಕಾರ್ ಡೆವಲಪ್ ಮಾಡಿಕೊಂಡು ಚಿಕ್ಕದಾಗಿ ಇನ್ನೊಂದು ಈಸ್ಟ್ ಬಾಡಿನ ಡೆವಲಪ್ ಮಾಡುತ್ತೆ. ಆಗ ಏನಾಯಿತು? ದಿಸ್ ಇಸ್ ಅ ಪೇರೆಂಟ್ ಒನ್. ಇದು ಬಡ್ಡಿಂಗ್ ಆಯಿತು. ನೆಕ್ಸ್ಟು ಆಸ್ಕೋಸ್ಪೋರ್ಸ್ ಅನ್ನೋ Ascospores are those type of spores produced for a primitive type of sexual reproduction. So this is one more reason why they kept in kingdom fungi. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡೋಣ ಫಿಫ್ತ್ ಒನ್ ಮೇಲೆ ಬರೀತೀನಿ. ಫಸ್ಟ್ ಒನ್ ಸೆಕೆಂಡ್ ಒನ್ ರಬ್ ಮಾಡ್ತಾ ಇದ್ದೀನಿ. Fifth one, slime molds are present in protista. ಇವು ಆ್ಯಕ್ಚುಲಿ ಇವಾಗ ಪ್ರೊಟಿಸ್ಟಾನಲ್ಲಿದ್ದಾವೆ. ಅಂದರೆ RH Whittaker's ಕ್ಲಾಸಿಫಿಕೇಷನ್ನ ತಗೊಂಡ್ರೆ ಅದು ಪ್ರೊಟಿಸ್ಟಾನಲ್ಲಿದೆ. ಆ್ಯಕ್ಚುಲ್ ಆಗಿ ಅವರು ಪ್ರಾಪರ್ಟಿಗಳನ್ನ ನೋಡಿಕೊಂಡ್ರೆ ಅದು ಐದರ್ ಅನಿಮಲ್ ಕಿಂಗ್ಡಮಲ್ಲಿ ಇರಬೇಕಾಗಿತ್ತು ಅಥವಾ ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಇರಬೇಕಾಗಿತ್ತು. ಸೊ ನೀವು ನೋಡಿ, ಇಲ್ಲೊಂದು ಡೈಲಮ ಬಂದಿದೆ, ಸ್ವಲ್ಪ ಅನುಮಾನ ಆಗ್ತಾ ಇದೆ. ಮ್ಯಾಮ್ ಯಾಕೆ ಎರಡೂ ಹೇಳ್ತಿದ್ದೀರಲ್ಲ ನೀವು? ಅನಿಮಲ್ ಕಿಂಗ್ಡಮು ಹೇಳ್ತಿದ್ದೀರಾ, ಪ್ಲ್ಯಾಂಟ್ ಕಿಂಗ್ಡಮ್ ಕೂಡ ಹೇಳ್ತಾ ಇದ್ದೀರಾ ಅಂತೇಳಿ. ಸೊ ಇಯರ್ ಸ್ಲೈಮ್ ಮೌಲ್ಡ್ಸ್ ಆರ್ ಕೆಪ್ಟ್ ಇನ್ ಪ್ರೊಟಿಸ್ಟಾ, ಬಟ್ ದೇ ಎಕ್ಸಿಬಿಟ್ ಬೋತ್ ದ ಪ್ರಾಪರ್ಟೀಸ್ ಆಫ್ ಅನಿಮಲ್ ಆ್ಯಂಡ್ ಪ್ಲ್ಯಾಂಟ್ ಕಿಂಗ್ಡಮ್. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಅನಿಮಲ್ ಕಿಂಗ್ಡಮಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಅಂತ ಹೇಳ್ತೀವಿ. ಪೂರ್ತಿ ಅನಿಮಲ್ ಗ್ರೂಪ್ಸಲ್ಲಿ, ಅನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಆಬ್ಸೆಂಟ್, ಬಟ್ ಪ್ಲ್ಯಾಂಟ್ಸ್ ಸೆಲ್ ವಾಲ್ ಪ್ರೆಸೆಂಟ್ ಅಂತ ಹೇಳ್ತಿದ್ದೀವಿ. ಓಕೆನಾ? ಸೊ ಈ ಎರಡೂ ಪ್ರಾಪರ್ಟಿನ, ಸೆಲ್ ವಾಲ್ ಇಲ್ಲದೆ ಇರೋದು, ಸೆಲ್ ವಾಲ್ ಇರೋದು, ಈ ಎರಡೂ ಪ್ರಾಪರ್ಟಿನ ಸ್ಲೈಮ್ ಮೋಲ್ಡ್ಸ್ ಎಕ್ಸಿಬಿಟ್ ಮಾಡುತ್ತೆ. ಸೊ ಹಂಗಾಗಿ ಅವರು ಪ್ರೊಟಿಸ್ಟಾದಲ್ಲಿ ಇಟ್ಟಿರೋದು ಆ್ಯಕ್ಚುಲಿ ಇರಬೇಕಾಗಿದ್ದು ಅನಿಮಲ್ ಮತ್ತು ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಇರೋವಂಥ ಪ್ರಾಪರ್ಟೀಸ್ ಇರೋದ್ರಿಂದ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಇನ್ ಕೇಸ್ ಆಫ್ ಪೇರೆಂಟಲ್ ಆರ್ಗ್ಯಾನಿಸಮ್ ಇದ್ದಾಗ ಅದರಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಅಂತ ಹೇಳ್ತೀವಿ. ಇದೊಂದು ಸ್ಲೈಮ್ ಮೌಲ್ಡ್. ಓಕೆನಾ? ಇದೊಂದು ಸ್ಲೈಮ್ ಮೌಲ್ಡ್ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಂದ್ಕೊಳ್ರಿ. ಇಲ್ಲಿಂದ ಫಾರ್ಮೇಷನ್ ಆಗಿರೋ ಅಂಥ ಡಾಟರ್ ಸೆಲ್ಸ್ ಇವೆಲ್ಲ. ಇವಕ್ಕೆ ಇದು ಸೆಲ್ಲಲ್ಲಿ ಔಟರ್ ಸೆಲ್ ವಾಲ್ ಇರುತ್ತೆ. ಓಕೆನಾ? ಅಂದಮೇಲೆ ಏನಾಯಿತು? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್ ಫಾರ್ ಅ ಸೆಲ್, ಡಾಟರ್ ಸೆಲ್ಸ್, ದೇ ಶುಡ್ ಫಾಲೋ ದ ಪ್ಲಾಂಟ್ ಸೆಲ್ ಪ್ರಾಪರ್ಟಿ. They are following plant cell property, and the parental cell of a slime mold is lack of cell wall. So that's why they exhibit animal cell property. So ಹಾಗಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ ಅವರು, ಹಾಗಾಗಿ ಇದನ್ನು ಡಿಮೆರಿಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡೋಣ. The
sixth property is in R.H. Whittaker's classification, virus group of organisms has no place. ಈ ವೈರಲ್ ಗ್ರೂಪ್ ಅಂತ ಹೇಳಿದೀವಲ್ಲ, ಈಗೇನು ಕಾಮನ್ ಕೋಲ್ಡ್ ಡಿಸೀಸ್ ಬರಲಿಕ್ಕೆ ಇರೋವಂಥದ್ದು ರೈನೋ ವೈರಸ್ ಅಂತ ಹೇಳ್ತೀವಿ, ಅಥವಾ HIV ವೈರಸ್ ಕೇಳಿದ್ದೀರಾ, ಹ್ಯೂಮನ್ ಇಮ್ಯುನೋ ವೈರಸ್ ಅಂತೇಳಿ ಕೇಳಿದ್ದೀರಾ, ಕ್ಯಾನ್ಸರ್ ಕಾಸಿಂಗ್ ವೈರಸಸ್ ಕೂಡ ಇದ್ದಾವೆ. ಸೊ ಆ ಥರದ ವೈರಲ್ ಗ್ರೂಪ್ಸ್ ಏನಿದೆ, ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಅಂತ ಇದೆ, ಟೊಬ್ಯಾಕೊ ಪ್ಲಾಂಟಿಗೆ ಕಾಸ್ ಮಾಡುತ್ತೆ ಡಿಸೀಸ್ನ. ಆ ಥರದ ಗ್ರೂಪ್ ಏನಿದಾವಲ್ಲ ಅವನ್ನು ಇತ್ಲಾಗೆ ಪ್ಲ್ಯಾಂಟ್ ಕಿಂಗ್ಡಮಲ್ಲೂ ಇಲ್ಲ, ಅನಿಮಲ್ ಕಿಂಗ್ಡಮಲ್ಲೂ ಇಲ್ಲ, ಪ್ರೊಟಿಸ್ಟಾದಲ್ಲಿಲ್ಲ, ಮೊನೇರಾದಲ್ಲಿಲ್ಲ, ಫಂಗೈ ಅಂದರೆ ಮೈಕೋಟ ಇದರಲ್ಲೂ ಇಲ್ಲ, ಎಲ್ಲೂ ಇಡಲಿಲ್ಲ ಅವನ್ನು. ಅದರದ್ದೇ ಒಂದು ಸಪ್ರೇಟ್ ಗ್ರೂಪ್ ಮಾಡಿಬಿಟ್ರು. ಅಂದರೆ ರೀಸೆಂಟ್ಲಿ ನಾವು ಅದನ್ನ ಫೈಂಡ್ ಔಟ್ ಮಾಡ್ಕೊತಾ ಹೋಗಿದ್ದೀವಿ. ದೆರ್ ಈಸ್ ನೋ ಪರ್ಟಿಕ್ಯುಲರ್ ಪ್ಲೇಸ್ ಫಾರ್ ವೈರಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಸೊ ಇದು ಒಂದು ಡಿಮೆರಿಟ್ ಆಗಿ ಉಳ್ಕೊಳ್ತು. ಅರ್ಥ ಆಗಿದೆಯಲ್ಲ ನಿಮ್ಗೆಲ್ರಿಗೂ? ಹಾಂ. ಸೊ ದಿಸ್ ಇಸ್ ಅಬೌಟ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ R.H. Whittaker's classification. ಅರ್ಥ ಆಗಿದೆಯಲ್ಲಪ್ಪ? ರಬ್ ದಿಸ್ ನಾವ್. ಸೊ ರೀಸನ್ ನೀವು ಹುಡುಕ್ತೀರಾ ಅಥವಾ ನಾವೇ ಹೇಳಬೇಕು ವೈರಸ್ಗೆ ಯಾಕೆ ಇಡಲಿಲ್ಲ ಅಂತೇಳಿ? ಸೊಲ್ಯೂಷನ್ ನೀವು ಹುಡುಕಿ ಬರೀರಿ, ನಾನು ಕ್ವಶನ್ ಕೊಡ್ತೇನೆ ನಿಮಗೆ. ವೈ ವೈರಸಸ್ ಹ್ಯಾಸ್ ನೋ ಪ್ಲೇಸ್ ಇನ್ R.H. Whittaker's classification. This is an assignment question and you have to write for answer for this. Okay? ನೀವು ಹುಡುಕಿ ಬರ್ದಿರಿ, ಮತ್ತೆ ನಾನು ಹೇಳ್ತೇನೆ, ಆಯಿತಾ? ಇದ್ರ ಜೊತೆಗೆ ಬಿಫೋರ್ ಎಂಟರಿಂಗ್ ಟು ದ ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಮೈಕೋಟಾ, ಮೆಟಾಫೈಟಾ, ಮೆಟಾಜೋವಾ, ಅದಕ್ಕೆ ಮುಂಚೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಓಕೆನಾ? ಇಲ್ಲಿ ನೋಡಿ, ಮೊನೇರಾ, ಪ್ರೊಟಿಸ್ಟಾ, ಕಿಂಗ್ಡಮ್ ಮೈಕೋಟಾ, ಕಿಂಗ್ಡಮ್ ಪ್ಲ್ಯಾಂಟೆ, ಮೆಟಾಫೈಟಾ ಅಂತ ಬರ್ದಿಲ್ಲ ನಾನು, ನಿಮಗೆ ಕನ್ಫ್ಯೂಸ್ ಆಗದೇ ಇರಲಿ ಅಂತ. ನೆಕ್ಸ್ಟು ಅನಿಮೇಲಿಯೆ, ಇದಿಷ್ಟು ಇದೆ. ಕೆಲವೊಂದು ಪ್ರಾಪರ್ಟೀಸ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಇಲ್ಲಿ ತನಕ ನಾನು ಹೇಳ್ಕೊಟ್ಟಿದ್ದೀನಿ, ಅದ್ರ ಬೇಸಿಸ್ ಮೇಲೆ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ ಪ್ರಾಪರ್ಟೀಸ್ ಬರ್ಕೊಳ್ಳೋಣ. ಓಕೆನಾ? ಇವಾಗ ನೋಡಿ, ಫಸ್ಟ್ ಪ್ರಾಪರ್ಟಿ, ಸೆಲ್ ವಾಲ್ ಇದೆಯಾ ಇಲ್ವಾ? ಓಕೆನಾ? ಮೊನೇರಾದಲ್ಲಿ ಸೆಲ್ ವಾಲ್ ಇದೆಯೋ ಇಲ್ವೋ ಅಂತ. ಓಕೆ, ಎಕ್ಸೆಪ್ಟ್ ದಿಸ್ ಅನಿಮೇಲಿಯಾ, ಇಲ್ಲಿ ಪೂರ್ತಿ ಆಬ್ಸೆಂಟ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ಪೂರ್ತಿ ಪ್ರೆಸೆಂಟ್ ಅಂತ ಕರಿತೀವಿ. ಇಲ್ಲೂ ಕೂಡ ಪೂರ್ತಿ ಪ್ರೆಸೆಂಟ್ ಅಂತಲೇ ಹೇಳ್ತೀವಿ. ನೆಕ್ಸ್ಟು ಇಲ್ಲಿ ಕೆಲವೊಂದರಲ್ಲಿ ಇರುತ್ತೆ ಇನ್ ಸಮ್ ಪ್ರೆಸೆಂಟ್ ಆ್ಯಂಡ್ ಇನ್ ಸಮ್ ಆಬ್ಸೆಂಟ್ ಅಂತ ಹೇಳ್ತೀವಿ. ಓಕೆನಾ? ಆ್ಯಂಡ್ ಇದರಲ್ಲೂ ಕೂಡ ಹಾಗೇನೆ ಪ್ರೆಸೆಂಟ್ ಅಂತೇಳಿ ಕರಿತೀವಿ. ಪ್ರೆಸೆಂಟ್ ಇನ್ ಸಮ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಇಟ್ ಇಸ್ ಪ್ರೆಸೆಂಟ್ ಆ್ಯಂಡ್ ಇನ್ ಸಮ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಇಸ್ ಆಬ್ಸೆಂಟ್. ಇಲ್ಲಿ ಮೈಕೋಟದಲ್ಲಿ ಎಲ್ಲವರಲ್ಲೂ ಇರುತ್ತೆ. ಆ್ಯಂಡ್ ದಿಸ್ ಇಯರ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್. And in this ear it is made up of cellulose and here it is completely absent. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡೋಣ, ಸೆಲ್ ವಾಲ್ ಆದಮೇಲೆ ಆರ್ಗನೈಸೇಷನ್. ಆರ್ಗನೈಸೇಷನ್, here in organization they exhibit cell level organization, that is cellular level of organization. ಪ್ರೊಟಿಸ್ಟಾದಲ್ಲೂ ಕೂಡ cellular level of organization. ಮೈಕೋಟದಲ್ಲೂ ಕೂಡ ಸ್ವಲ್ಪ ಲೂಸ್ ಟಿಶ್ಯೂ ಅಂತ ಕರಿತೀವಿ, ಪೂರ್ತಿ ಟಿಶ್ಯೂ ಇಲ್ಲ, ಲೂಸ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಆ್ಯಂಡ್ ಇನ್ ಕೇಸ್ ಆಫ್ ಪ್ಲಾಂಟೆ ಇಟ್ ಈಸ್ ಟಿಶ್ಯೂ, ಆರ್ಗನ್ ಆ್ಯಂಡ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಅರ್ಥ ಆಯ್ತಾ? ದ ಸೇಮ್ ಥಿಂಗ್ ಇಲ್ಲಿ ಏನು ಪ್ಲಾಂಟ್ ಗ್ರೂಪಲ್ಲಿ ಇದೆಯೋ ಹಾಗೇನೆ ಕೂಡ ಅನಿಮೇಲಿಯಾದಲ್ಲೂ ಇರುತ್ತೆ. cellular level of organization in case of Monera and Protista. Loose tissue level of organization in Mycota. Tissue, organ and organ system level of organization in both plant and animal kingdom. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡೋಣ, ಫೋರ್ತ್ ಪ್ರಾಪರ್ಟಿ
ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇದೆಯೋ ಇಲ್ವೋ ಅನ್ನೋ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀವಿ. ಸೊ ಇನ್ ಮೊನೇರಾ ಅಪಾರ್ಟ್ ಫ್ರಮ್ ಆರ್ ರಾದರ್ ದ್ಯಾನ್ ದ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯಸ್ ಒನ್ ಮೋರ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ನ್ಯೂಕ್ಲಿಯಾಯ್ಡ್. ಇದನ್ನ ಮತ್ತೆ ನಾನು ಹೇಳ್ತೀನಿ ನಿಮ್ಗೆ ಏನಂತೇಳಿ. ನ್ಯೂಕ್ಲಿಯಾಯ್ಡ್ ವಿಲ್ ಬಿ ದೇರ್ ಇನ್ಸ್ಟೆಡ್ ಆಫ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಾಯ್ಡ್ ವಿಲ್ ಬಿ ದ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ಮೊನೇರಾ. ನೆಕ್ಸ್ಟ್ ಪ್ರೊಟಿಸ್ಟಾದಲ್ಲಿ ನ್ಯೂಕ್ಲಿಯಸ್, ಇದು ಸೇಮ್ ನ್ಯೂಕ್ಲಿಯಸ್, ಆ್ಯಂಡ್ ಪ್ಲಾಂಟೇನ್ ನ್ಯೂಕ್ಲಿಯಸ್ ಆ್ಯಂಡ್ ಅನಿಮೇಲಿಯಾ ಆಲ್ಸೋ ನ್ಯೂಕ್ಲಿಯಸ್. ಆ್ಯಂಡ್ ನೆಕ್ಸ್ಟ್ ಪ್ರಾಪರ್ಟಿ ಮೋಡ್ ಆಫ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಹೇಗಿದೆ ಇದರಲ್ಲಿ? ನ್ಯೂಟ್ರಿಷನ್ ಇನ್ ಮೊನೇರಾ ಸಮ್ ಆರ್ ಫೋಟೋಸಿಂಥೆಟಿಕ್ ಆ್ಯಂಡ್ ಸಮ್ ಆರ್ ಕೀಮೋಸಿಂಥೆಟಿಕ್. ಇದನ್ನೆಲ್ಲ ಮತ್ತೆ ನಾನು ಹೇಳ್ಕೊಡ್ತೀನಿರಪ್ಪ ನಿಮಗೆ ನೆಕ್ಸ್ಟ್ ಇದೇ ವಿಡಿಯೋನಲ್ಲಿ. ಫೋಟೋಸಿಂಥೆಟಿಕ್ ಕೆಲವೊಂದು, ಕೀಮೋಸಿಂಥೆಟಿಕ್ ಕೆಲವೊಂದು. ಸೊ ಇವೆರಡೂ ಸೇರಿ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ಫ್ಯೂ ಆಲ್ಸೋ ಎಕ್ಸಿಬಿಟ್ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. Autotropic and heterotropic mode of nutrition is observed in Monera. If they are autotropic, they exhibit photosynthetic and chemosynthetic. If they are heterotropic, some will exhibit parasitic mode of nutrition or otherwise they show the absorption, saprophytic. ಹೀಗೆಲ್ಲ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರೊಟಿಸ್ಟಾದಲ್ಲಿ ಹೆಟಿರೋಟ್ರೋಪಿಕ್ ಆ್ಯಂಡ್ ಆಟೋಟ್ರೋಪಿಕ್ ಎರಡೂ ಇದೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಮೈಕೋಟಾದಲ್ಲಿ ಹೆಟಿರೋಟ್ರೋಪಿಕ್, ಇದರಲ್ಲಿ ಪ್ಯೂರ್ಲಿ ಆಟೋಟ್ರೋಪಿಕ್ ಪ್ಲ್ಯಾಂಟ್ನಲ್ಲಿ, ಆ್ಯಂಡ್ ಅನಿಮೇಲಿಯಾದಲ್ಲಿ ಪ್ಯೂರ್ಲಿ ಹೆಟಿರೋಟ್ರೋಪಿಕ್. ಇದೆಲ್ಲ ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನೇ. ಬೇಸ್ಡ್ ಆನ್ ದ ಕೆಪಾಸಿಟಿ ಟು ಪ್ರಿಪೇರ್ ದರ್ ಓನ್ ಫುಡ್ ದೇ ಫಾಲ್ ಇನ್ ಟು ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಐದರ್ ಇಟ್ ವಿಲ್ ಬಿ photosynthetic or may be chemosynthetic. And few group of organisms which will depend on other organisms for their food, then those are called as heterotropic organisms. In Protista, few are heterotropic and few are autotropic. In Mycota, they are completely heterotropic. In Plantae, as due to the presence of a photosynthetic pigment called as chlorophyll, they perform a photosynthesis and become a autotropic type of organisms. And in case of Animalia, as due to the absence of photosynthetic pigment called as chlorophyll, they fall into the next type of organism, that is heterotrophs. ಅರ್ಥ ಆಗಿದೆಯಲ್ಲ ಇದಿಷ್ಟು? ಸೊ ದಿಸ್ ಇಸ್ ಅ ಬೇಸಿಕ್ ಇನ್ಫಾರ್ಮೇಷನ್ ಫಾರ್ 5 kingdoms, and in the next class we will discuss about each and every kingdom in detail. ಸೊ ಫಸ್ಟ್ ಏನಿದೆಯಲ್ಲ ಇದು ಜನರಲ್ ಇನ್ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ಬರೋ ಕ್ಲಾಸಸ್ಸಲ್ಲಿ ನಾವು ಕಿಂಗ್ಡಮ್ ಮೊನೇರಾ ಅದರಲ್ಲಿ ಎಲ್ಲನೂ ಮತ್ತೆ ಡಿಟೇಲಾಗಿ ಓದ್ಕೊಂಡು ಹೋಗೋಣ. ಹಾಗೆಯೇ ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ ಆ್ಯಂಡ್ ಅನಿಮೇಲಿಯಾ ಈ ಥರ ಸಪ್ರೇಟ್ ಮಾಡ್ಕೊತಾ ಹೋಗೋಣ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಪ್ರಾಪರ್ಟೀಸ್ ಆಫ್ 5 kingdoms. Thank you, dear students.